ಯಾವ ಹಾವಿಂದ ನಮಗೆಲ್ಲ ಕಾಟ ಆಗ್ತಾ ಇತ್ತೋ ಅದು ಎಲ್ಲೂ ಇಲ್ಲ. ನಮ್ಮ ಮನೇಲೆ, ನಮ್ಮ ಮಧ್ಯಾಹ್ನ, ನಮ್ಮ ಜೊತೆಗೆ. ನಮ್ಮ ಸುತ್ತಾನೇ ಇದೆ. ಯಾರು ಯಜಮಾನ್ರೆ? ನಮ್ಮ ಮಧ್ಯೆ ಇರೋ ನಾಗ ಯಾರೋದು? ರೀ, ನೀವು ಸುಮ್ಮನೆ ಏನೇನೋ ಹೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನು ವಿಚಾರ ಅಂತ ನೇರವಾಗಿ ಹೇಳ್ರಿ. ಹೇಳೋದ್ರಿಂದ ಪ್ರಯೋಜನ ಇಲ್ಲ ದಮಯಂತಿ. ನಾನು ಯಾರನ್ನಾದ್ರೂ ತೋರಿಸಿ ಇವರೇ ಹಾವು ಅಂತ ಹೇಳಿದ್ರೆ ಯಾರು ನಂಬ್ತಾರ? ಇಲ್ಲ ಅಲ್ವಾ? ಸೊ ನೀವೆಲ್ಲ ನೋಡ್ತಾ ಇದ್ದಾಗಲೇ ಅವರು ಹಾವಾಗುವಾಗಲ್ಲ. ಈ ಮನೇಲಿರೋ ಹಾವೇ ಒಂದು ಸಲ ನೀನು ಬದಲಾಗು ಅಂತ ಕೇಳಿದ್ರೆ ಎಸ್ ಅನ್ನತ್ತಾ? ಇಲ್ಲ. ನಂದೀಶ ಹೋಗಿ ಪುಂಗಿ ತಗೊಳ್ಳ. ಹಾವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ ಗೊತ್ತಾ? ಹೇಳಕ್ಕಾಗಲ್ಲ ನಿಮ್ಮಲ್ಲಿ ಯಾರು ಹಾವು ಅಂತ. ಎರಡನ್ನೂ ಗಮನಿಸ್ತಾ ಇರಿ. ಪರಮೇಶ್ವರ, ಈ ಸದ್ದು ನನ್ನ ಕಿವಿಗೆ ಬೀಳದಿರೋ ಹಾಗೆ ಮಾಡು ತಂದೆ. ಇಚ್ಛಾದಾರಿ ಗುಣವಿರೋ ದೇವಗಣದ ಹೆಣ್ಣು, ದೇವಗುಣದ ಹೆಣ್ಣು. ಗುರುಗಳೇ, ನೀವು ಬಂದು ಮೃತ ಅನುಮಾನಗಳು ಬೇಡ ದಿಗ್ವಿಜಯ. ಈ ಮನೆಯಲ್ಲಿ ನಾಗವಿದೆ ಅಂತ ಯಾರದೋ ಮಾತಿನ ಪ್ರಭಾವಕ್ಕೆ ಒಳಗಾಗಿ ನೀನ್ ಮಾತಾಡಿದ್ಯಾ ಅಷ್ಟೇ. ಆದ್ರೆ ನಿಂಗೆ ಸತ್ಯ ಗೊತ್ತಿಲ್ಲ. ಒಂದ್ ವಿಚಾರ ತಿಳ್ಕೊಳ್ಳಿ, ಈ ಮನೆಯವರಿಂದ ಶಿವಾನಿಗೇನಾದ್ರೂ ತೊಂದರೆ ಆದ್ರೆ ಇಡೀ ಮನೆತನ ಸರ್ವನಾಶ ಆಗತ್ತೆ. ಗುರುಗಳು ಈ ಶಿವಾನಿ ಪರವಾಗಿ ಯಾಕೆ ಮಾತಾಡ್ತಾ ಇದ್ದಾರೆ? ಕೆಲವು ಸರಿ ಸೋತಾಗ ಅಂತಿಮ ಗೆಲುವು ನಮ್ದಾಗತ್ತೆ. ಸೋಲೆ ಗೆಲುವಿನ ಮೆಟ್ಲಾದ್ರೆ ಗೆಲುವು ಹಲವಾರು ಸೋಲುಗಳ ತೊಟ್ಟಿಲು. ತಾಳ್ಮೆ ಗೆಲ್ಸತ್ತೆ, ಆತುರ ಸೋಲ್ಸತ್ತೆ, ಸಾಯಿಸತ್ತೆ. ನಾನೀಗ ತಾಳ್ಮೆಯ ದಾರಿಯಲ್ಲಿ ನಡೀತಾ ಇದ್ದೀನಿ. ಇದು ಕೆಲವರಿಗೆ ಅರ್ಥ ಆಗಿಲ್ಲದೆ ಇರ್ಬೋದು. ಅರ್ಥ ಆಗ್ಬೇಕಾದವ್ರಿಗೆ ಅರ್ಥ ಆಗಿರುತ್ತೆ ಅಲ್ವಾ ಶಿವಾನಿ? ಹೌದು ಗುರುಗಳೇ, ಅರ್ಥ ಆದವರು ಇನ್ನು ಮುಂದೆ ಸಮಯ ವ್ಯರ್ಥ ಮಾಡೋದಿಲ್ಲ. ಹಾಗೆ ಆಗ್ಲಿ. ನೋಡಿ, ನಿಮ್ಮನೆ ಸೊಸೆನ ಜೋಪಾನ ಮಾಡ್ಕೊಂಡ್ರೆ ನಿಮಗೆ ಸುಖ, ಶಾಂತಿ, ಸಂಪತ್ತು ಎಲ್ಲ ಸಿಗತ್ತೆ. ಅದ್ ಬಿಟ್ಟು ತೊಂದರೆ ಮಾಡಕ್ಕಿಂದ್ರೆ
ಇಡೀ ಮನೆತನ ಸರ್ವನಾಶ ಆಗುತ್ತೆ. ನನ್ನ ಗಂಡ ಆದಿಶೇಷನನ್ನು ನಾನೇ ಹುಡುಕುತ್ತೇನೆ. ಆ ಲೋಕದಲ್ಲೇ ಇದ್ದುಕೊಂಡು ಶಿವಾನಿಯಿಂದ ಮಾಡಲಾಗದನ್ನ ನೀವು ಈ ಲೋಕದಲ್ಲಿ ಮಾಡುವುದು ಹೇಗೆ ಸಾಧ್ಯ? ಹೇಗೆ ಹುಡುಕುವಿರಿ? ಅದಕ್ಕೆ ಯಾವುದಾದರೂ ಒಂದು ದಾರಿ ಇರಲೇಬೇಕಲ್ಲ ಗುರುದೇವ. ನೀವು ಅದನ್ನು ಯೋಚಿಸಲೇಬೇಕು. ಆ ದಾರಿಯನ್ನು ನನಗೆ ಹೇಳಲೇಬೇಕು. ಒಂದು ದಾರಿ ಇದೆ ನಾಗಮಾತ, ಆದರೆ ಅದು ತುಂಬಾ ಕಠೋರವಾದ ದಾರಿ. ಆಗ್ನೇಯ ದಿಕ್ಕಿನಲ್ಲಿ ನಿಂತು ಅಗ್ನಿ ಪ್ರವೇಶ ಮಾಡಿ ಅಗ್ನಿ ಪೂಜೆ ಮಾಡಿ ಅಗ್ನಿಯನ್ನು ಒಲಿಸಿಕೊಳ್ಳಬೇಕು. ಆದರೆ ಇದು ಅಸಾಧ್ಯ. ಅಗ್ನಿದೇವ ಒಲಿದು ಪ್ರತ್ಯಕ್ಷನಾದರೆ ನೀವು ಬದುಕುತ್ತೀರಾ, ಇಲ್ಲವಾದರೆ ಸಂಪೂರ್ಣವಾಗಿ ಬೂದಿಯಾಗುತ್ತೀರಾ. ನಿಮ್ಮ ಪೂಜೆಯಲ್ಲಿ ಒಂದು ಸಣ್ಣ ತಪ್ಪಾದರೂ ಅದು ನಿಮ್ಮ ಪ್ರಾಣವನ್ನೇ ಆಹುತಿ ಪಡೆಯುತ್ತದೆ. ನನ್ನ ಮಗನೂ ನನ್ನ ಪ್ರಾಣವಲ್ಲವೇ? ನನ್ನ ಮಗ ನನ್ನ ಕಣ್ಣೆದುರು ಇಲ್ಲದೆ ನಾನು ಪ್ರತಿದಿನ ಪ್ರತಿ ಕ್ಷಣ ಸಾಯುತ್ತಿರುವೆ. ಸಾವು ಬರುವುದೇ ಆದರೆ ಒಂದೇ ಸಾರಿ ಬರಲಿ. ನಾನು ಅಗ್ನಿಗೆ ಆಹುತಿಯಾದರೂ ಪರವಾಗಿಲ್ಲ. ನನ್ನ ಕಂದನಿಲ್ಲದೆ ನಾನು ಬದುಕುವುದು ಅಸಾಧ್ಯ. ನಾನು ಈ ಪೂಜೆಯನ್ನು ಮಾಡಿಯೇ ತೀರುತ್ತೇನೆ. ಆಶೀರ್ವದಿಸಿ. ಬೇಡ ನಾಗಮಾತ, ಕ್ಷಮೆ ಇರಲಿ ಗುರುದೇವ. ನಾಗಲೋಕದ ಒಳಿತಿಗಾಗಿ, ನನ್ನ ಕಂದನ ಬರುವಿಕೆಗಾಗಿ ಗುರುದೇವ, ನೀವೇನಿಲ್ಲಿ? ಶಿವಾನಿ ಘೋರ ನಡೆಯುತ್ತಿದೆ. ಆದಿಶೇಷನನ್ನು ಕಂಡು ಹಿಡಿಯಲು ನಾಗಮಾತೆ ಅಗ್ನಿ ಪೂಜೆ ಮಾಡುತ್ತಿದ್ದಾರೆ. ಈ ಪೂಜೆ ಸರಿಯಾಗಿ ನಡೆದು ಅಗ್ನಿದೇವನ ಅನುಗ್ರಹವಾದರೆ ಮಾತ್ರ ಆದಿಶೇಷನ ಕಂಡು ಹಿಡಿಯಲು ಸಾಧ್ಯವಾಗುತ್ತದೆ. ಈ ಪೂಜೆಯಲ್ಲಿ ಸಣ್ಣ ಲೋಪವಾದರೂ ಕೂಡ ನಾಗಮಾತಾ ಸುಟ್ಟು ಭಸ್ಮವಾಗುತ್ತಾರೆ. ಗುರುದೇವ, ಏನಾದ್ರೂ ಮಾಡಿ ಅವ್ರನ್ನ ತಡಿಬೇಕಾಗಿತ್ತಲ್ವಾ? ನಾಗಲೋಕದ ರಾಜಮಾತೆ ನಿರ್ಧಾರ ಮಾಡಿದರೆ ಅವರನ್ನು ತಡೆಯಲು ನಾನ್ಯಾರು ಹೇಳು? ಮಗನ ಮೇಲೆ ಪ್ರೀತಿ ಇದೆ, ನಾಗಲೋಕದ ಮೇಲೆ ಕಾಳಜಿ ಇದೆ. ಇದನ್ನು ತಪ್ಪು ಎನ್ನಲು ಹೇಗೆ ಸಾಧ್ಯ? ಇಲ್ಲ ಗುರುದೇವ, ಆದಿಶೇಷನ ಹುಡುಕೋದು ನನ್ನ ಜವಾಬ್ದಾರಿ. ಅವನ ಜೊತೆ ನಾಗಮಣಿನ ಪಡ್ಕೊಂಡು ನಾಗಲೋಕಕ್ಕೆ ಬರೋದು ನನ್ನ ಕರ್ತವ್ಯ. ಇದಕ್ಕಾಗಿ ಯಾರು ಕಷ್ಟ ಪಡೋದು ನನಗಿಷ್ಟ ಇಲ್ಲ. ನಾನು ಈಗಲೇ ಹೋಗಿ ನಾಗಮಾತನ್ನ ತಡಿತೀನಿ. ಅದಿನ್ನಾಗದು ಶಿವಾನಿ. ಅವರಿಗಾಗಲೇ ಅಗ್ನಿ ಪ್ರವೇಶ ಮಾಡಿ ಆಗಿದೆ. ಅವರನ್ನು ತಡೆಯುವುದು ತರವಲ್ಲ, ಅದರಿಂದ ಅಪಾಯವೇ. ಹಾಗಾದ್ರೆ ಈಗ ಏನ್ ಮಾಡೋದು ಗುರುದೇವ? ನನ್ನ ಕೇಳಿದೆ ನಾಗಮಾತ ಇಂಥ ನಿರ್ಧಾರ ತಗೋಬಾರ್ದಾಗಿತ್ತು. ಯೋಚನೆ ಬೇಡ ಶಿವಾನಿ. ನಾಗಮಾತ ಮಹಾಸಾಧ್ವಿ. ಅವರ ಪೂಜೆ ಫಲಿಸಿ ನೆಮ್ಮದಿ ನೆಲೆಸುವುದು. ನೀನೀಗಲೇ ಹೋಗಿ ಚನ್ನಮಲ್ಲಿಕಾರ್ಜುನ ದೇವಾಲಯದಲ್ಲಿ ಪೂಜೆ ಮಾಡಿ. ಆಗಲಿ ಗುರುದೇವ. ಸರಿ, ನಾನ್ ದಿಗ್ವಿಜಯ ಅಲ್ಲ. ದಿಗ್ವಿಜಯ ನಾನು ಯಾರು ಅಂತ ಹೇಳೋ ಸಮಯ ಇನ್ನೂ ಬಂದಿಲ್ಲ. ಅದೇ ನನ್ನ ಅಸ್ತ್ರ, ಅದೇ ನನ್ನ ಶಕ್ತಿ. ನಾನು ಯಾರು ಅಂತ ಒಂದು ಸಲ ಹೇಳಿಬಿಟ್ರೆ ನನ್ನ ಸಾಯಿಸೋದು ಹೇಗೆ, ನಿಮ್ಮ ದಾರಿಯಿಂದ ನನ್ನ ತೆಗೆದು ಹಾಕೋದು ಹೇಗೆ ಅಂತ ಸುಲಭವಾಗಿ ಯೋಚನೆ ಮಾಡ್ಬಿಡ್ತೀರ. ಒಂದು ವಿಷಯ ತಿಳ್ಕೊಳ್ಳಿ ಗುರುಗಳೇ,
ಬನ್ನಿ ಇಲ್ಲಿ. ಬನ್ನಿ ಗುರುಗಳೇ. ಈಗ ನಮ್ಮ ಮಧ್ಯೆ ಇರಬೇಕಾದ್ದು ಶತ್ರುತ್ವ ಅಲ್ಲ, ಮಿತ್ರತ್ವ. ಸ್ವಲ್ಪ ಯೋಚನೆ ಮಾಡಿ. ನಾನು ಬಂದಿರೋದು, ನೀವಿನ್ನು ಬದುಕಿರೋದು ನಾಗಮಣಿಗೋಸ್ಕರ. ಆ ನಾಗಮಣಿ ನನಗೂ ಬೇಕು. ನಾವಿಬ್ರು ವಿರೋಧಿಗಳಾಗಿ ಜಗಳ ಬಂದರೆ ಇಬ್ಬರಲ್ಲೊಬ್ರು ಸಾಯ್ತೀವಷ್ಟೆ. ಏನು ಪ್ರಯೋಜನ? ಅದ್ರ ಬದಲು ನಾವಿಬ್ರು ಒಟ್ಟಿಗೆ ನಾಗಮಣಿನ ಪಡ್ಕೊಂಡ್ರೆ. ನಾಗಮಣಿ ಅಗಣಿತವಾದ ಶಕ್ತಿ. ಅದು ಒಬ್ಬರಿಗೆ ಸೀಮಿತ ಅಲ್ಲ, ಯಾರು ಬೇಕಾದರೂ ಏನು ಬೇಕಾದರೂ. ಪರಮೇಶ್ವರ, ಈ ಜನರ ಗುಂಪಿನಲ್ಲಿ ನನ್ನ ಕಂದ ಎಲ್ಲಿರುವನು? ಅವನು ಎಲ್ಲೇ ಇದ್ದರೂ ನನ್ನ ಕಣ್ಣಿಗೆ ಕಾಣುವ ಹಾಗೆ ಮಾಡು ತಂದೆ. ಇದೇನಿದು? ನನ್ನ ಕಂದ ಇಲ್ಲೇ ಎಲ್ಲೋ ಇರುವನು. ನನಗೆ ಭಾಸವಾಗುತ್ತಿದೆಯಲ್ಲ, ಎಲ್ಲಿರುವನು? ಅವನ ಎಡಭುಜದಲ್ಲಿ ನಾಗಲೋಕದ ಲಾಂಛನ ಹಾಗೂ ರಕ್ತವರ್ಣದ ದಾರ ಇದೆ. ಅಮ್ಮ, ಪೂಜೆ ಮಾಡಿರುವ ಗುರುತು ಇದೆ ಎಂದರೆ ಅವರಿಗೆ ಆದಿಶೇಷ ಯಾರು ಎಂದು ತಿಳಿದು ಬಿಟ್ಟಿದೆಯಾ? ಈ ವಿಚಾರವನ್ನು ನಾಗಮಾತಾ ಶಿವಾನಿಗೇನಾದರೂ ಹೇಳಿದರೆ ನನ್ನ ಕಥೆಯು ಮುಗಿದು ಹೋಗುವುದು. ನಾಗಮಾತಾ ಈ ವಿಚಾರವನ್ನು ಅಭಯ್ಗೆ ತಿಳಿಸಿದರೆ ಅಭಯ್ಗೆ ಅವನೇ ಆದಿಶೇಷ ಎಂದು ತಿಳಿಯುವುದು. ಅವನಿಗೆ ಅವನ ಜನ್ಮ ರಹಸ್ಯ, ಅವನ ಜೀವನದ ಗುರಿ ಅವನಿಗೆ ಗೊತ್ತಾಗುವುದು. ಶಿವಾನಿಯ ಕೈಲಿರುವ ನಾಗಮಣಿಗೆ ಆದಿಶೇಷನ ಶಕ್ತಿಯು ಹಾಯೋ ಹಾಗೆ ಮಾಡಿದರೆ ನಾಗಮಣಿಗೆ ಶಕ್ತಿ ದೊರಕುವುದು. ಇಷ್ಟಾದರೆ ಸಾಕು, ತ್ರಿಶೂಲ್ನ ದೇಹ ಎಲ್ಲಿರುವುದೆಂದು ಕ್ಷಣ ಮಾತ್ರದಲ್ಲಿ ತಿಳಿದು ಹೋಗುವುದು. ಅದಾದರೆ ಎಲ್ಲವೂ ಮುಗಿದು ಹೋಗುವುದು. ಅಂದರೆ ನನ್ನ ಗತಿ. ನಾಗಮಾತೆ, ನಾಗಲೋಕದ ರಾಜಮಾತೆ, ನೀನು ಮಹಾಶಕ್ತಿಶಾಲಿ. ನೀನು ಬೇರೆ ಯಾರ ವಿರುದ್ಧವಾದರೂ ಯುದ್ಧ ಮಾಡಿದರೆ ಗೆಲುವು ನಿನ್ನದೇ. ನಿಸ್ಸಂದೇಹವಾಗಿ, ನಿಸ್ಸಂಶಯವಾಗಿ ಗೆಲುವು ನಿನ್ನದೇ. ಆದರೆ ಈ ತ್ರಯಂಬಕನ ಮುಂದೆ ನಿನ್ನ ಆಟ ನಡೆಯುವುದಿಲ್ಲ. ನಾನು ಶಾಕಿನಿ, ಡಾಕಿನಿ, ಯಕ್ಷಿಣಿಯರನ್ನ ಹೋಲಿಸಿಕೊಂಡಿರುವ ಮಹಾಮಂತ್ರವಾದಿ. ಶುದ್ಧ ಮಂತ್ರಗಳಿಂದ ಗರುಡ ದೇವರನ್ನು ಉಪಾಸಿಸಿ ಗರುಡ ಕವಚ ಪಡೆದ ಮಹಾಶಕ್ತಿಶಾಲಿ ನಾನು.
ಮಹಾಕಾಳಿಯ ಪಾದಕ್ಕೆ 101 ಬಲಿ ಕೊಟ್ಟು ರಕ್ತ ತರ್ಪಣ ಮಾಡಿ ದೇವಿಯನ್ನೇ ಉಪಾಸನಾ ಮೂರ್ತಿ ಮಾಡಿಕೊಂಡ ಮಹಾಮಂತ್ರವಾದಿ. ಯಕ್ಕಶ್ಚಿತ್ತಿಚ್ಛಾಧಾರಿ ನಾಗವೊಂದು ಬಂದು ನಿನ್ನ ಸಾವು ಎಂದರೆ ಸಾವಾಗುವುದು ನನ್ನದಲ್ಲ, ನಿನ್ನದು. ಎಷ್ಟು ದಿನ ಕಾಳಿಗೆ ನರಬಲಿಯನ್ನು ಕೊಟ್ಟಿದ್ದೆ, ಈಗ ಮೊದಲ ಬಾರಿ ನಾಗಬಲಿಯನ್ನು ಕೊಡುವೆ. ಬಾ ಇಚ್ಛಾಧಾರಿ ನಾಗವೇ, ಬಾ. ಸಾತ್ವಿಕ ಶಕ್ತಿ ಎಂದರೆ ಸತ್ಯದ ಶಕ್ತಿ, ಭಗವಂತನ ಶಕ್ತಿ. ಅದರ ವಿರುದ್ಧ ಯಾವ ಕ್ಷುದ್ರ ಶತ್ರುಗಳು ಗೆಲ್ಲಲಾರದು. ತ್ರಯಂಬಕ, ನನ್ನ ಮಗ ಮತ್ತು ಸೊಸೆಯನ್ನು ಕರೆದುಕೊಂಡು ಬರುವೆ. ಆಗ ನಿನ್ನ ಸಂಹಾರ ಎಚ್ಚರ. ನನಗೆ ಅಭಯ ಕೊಟ್ಟ ಆ ಅಭಯೇ ನನ್ನ ಮಗ. ಅಮ್ಮ, ಹೌದು ಶಿವಾನಿ, ಅವನೇ ನನ್ನ ಕಂದ ಆದಿಶೇಷ. ಆತನೇ ಆದಿಶೇಷ ಎನ್ನುವುದು ಅಭಯಗೆ ಇನ್ನೂ ತಿಳಿದಿಲ್ಲ. ಆದರೆ ಆತ ತ್ರಿಶೂಲ್ ಎನ್ನುವ ವಿಷಯ ಅವನಿಗೆ ಗೊತ್ತಿದ್ದು ಆ ಸತ್ಯವನ್ನು ನಿನ್ನ ಹತ್ರ ಮುಚ್ಚಿಟ್ಟಿರೋದಕ್ಕೆ ಕಾರಣವೇನಾದರೂ ಇರಬಹುದೇ? ಶಿವಾನಿ, ಆ ಸತ್ಯ ಏನು ಎನ್ನುವುದನ್ನು ನಾವು ತಿಳಿದುಕೊಳ್ಳಲೇಬೇಕು. ಸತ್ಯ ಗೊತ್ತಾದ ಮೇಲೆ ಆದಿಶೇಷನನ್ನು ಕರೆದುಕೊಂಡು ಶತ್ರು ಸಂಹಾರ ಮಾಡಿ ನಾಗಮಣಿಯನ್ನು ತೆಗೆದುಕೊಂಡು ನಮ್ಮ ನಾಗಲೋಕಕ್ಕೆ ಹೊರಟೋಗೋಣ. ನಡಿ. ನಾಗಮಾತಾ, ಎಷ್ಟು ಸಂತೋಷವಾಗಿದ್ದೀರಾ ಅಲ್ಲ? ಸಂತೋಷವಾಗಿರೋ ಸಮಯದಲ್ಲಿ ನನ್ನ ಎದುರುಗಿರೋರು ಬದುಕಿರಬಾರ್ದು ನಾಗಮಾತಾ. ಶಿವಾನಿ, ಏನು ಮಾತನಾಡುತ್ತಿರುವೆ? ನಾನು ಶಿವಾನಿ ಅಲ್ಲ. ಅಭಯ್, ನೀನಾ? ನಾನೇ. 2 ನಿಮಿಷದಲ್ಲಿ ತಾಯಿಯೊಳಗೆ ಯಾರಾದ್ರೆ ನಂತೆ. ಶಿವಾನಿ ಏನೋ ಗೊಂದಲದಲ್ಲಿ ಸಿಗಾಕೊಂಡಿದ್ದಾಳೆ. ಆದ್ರೆ ಅದೇನು ಅಂತ ಗೊತ್ತಾಗ್ತಿಲ್ಲ. ಅದ್ಯಾವುದೋ ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ಲು. ಆ ವಿಷಯ ಏನು ಅಂತಾನೋ ಗೊತ್ತಾಗ್ತಿಲ್ಲ. ಅವಳು ಆ ನಾಗಮಾತಾ ಕಾಯ್ತಿದ್ದೀನಿ ಅಂತ ಹೇಳಿದ್ಲು. ಆದ್ರೆ ಕಾಯೋದಕ್ಕಿಂತ ಹೆಚ್ಚಾಗಿ ಅವಳ ಕಣ್ಣುಗಳು ಬೇರೆನೆ ಹುಡುಕಾಡ್ತಲಿತ್ತು. ಏನಿರ್ಬೋದು?
ಇವರು ಇವಳನ್ನ ದೇವಸ್ಥಾನಕ್ಕೆ ಬರಕ್ಕೆ ಹೇಳಿ ಇವರೇ ಅಲ್ಲಿಲ್ಲ. ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಾನೂ ಇಲ್ಲ. ಎಲ್ಲಿ ಹೋಗಿರ್ಬೋದು? ಹಾ, ಈ ಕಾಡಿನ ಮಧ್ಯೆ ಒಂದು ಪುಟ್ಟ ಶಿವನ ದೇವಸ್ಥಾನ ಇದೆ, ಅಲ್ಲೇನಾದ್ರೂ ಹೋಗಿರ್ಬೋದಾ? ಕರೆಕ್ಟ್, ಅಲ್ಲಿ ಹೋಗಿ ಹುಡುಕ್ತೀನಿ. ಅವ್ರೇನಾದ್ರೂ ಸಿಕ್ಕಿದ್ರೆ ಮೊದಲು ಅವ್ರನ್ನ ಶಿವಾನಿ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತೀನಿ. ಅವ್ರು ಅದೇನು ಮುಖ್ಯವಾದ ವಿಷಯ ಇದೆಯೋ ಮಾತಾಡ್ಕೊಳ್ಳಿ. ಅಂತೂ ಶಿವಾನಿ ಸಮಾಧಾನ ಆದರೆ ನನ್ನ ಮನ್ಸ್ಗೂ ನೆಮ್ಮದಿ. ಇದು ನಂತರನೇ ಬಟ್ಟೆ ಹಾಕೊಂಡಿದ್ದಾನೆ, ನೋಡೋದಕ್ಕೂ ನಂತರನೇ ಇದ್ದಾನೆ. ಯಾರು ಇವನು? ಏಯ್, ಯಾರು ನೀನು? ಏಯ್, ನಿನ್ನೆ ಕೇಳ್ತಿರೋದು ಯಾರು ನೀನು? ಏನಿದು? ಆದಿಶೇಷನ್ ಬಗ್ಗೆ ಗೊತ್ತಾಗಿದೆ, ದೇವಸ್ಥಾನಕ್ಕೆ ಬೇಗ ಬಾ ಅಂತ ಸಂದೇಶ ಕಳಿಸಿದ ನಾಗಮಾತಾ ಇಲ್ಲಿ ಎಲ್ಲೂ ಕಾಣಿಸ್ತಿಲ್ವಲ್ಲ. ಇಲ್ಲಿದ್ದವರು ಎಲ್ಲೋ ಹೋಗಿದ್ದಾರೆ. ಎಷ್ಟೊತ್ತಕ್ಕಾದ್ರೂ ಸಿಗ್ತಾ ಇಲ್ವಲ್ಲ. ಅವ್ರನ್ನ ಹುಡ್ಕೊಂಡು ಬರ್ತೀನಿ ಅಂತ ಹೋದ ಅಭಯ್ ಅವ್ರು ಕೂಡ ಇನ್ನೂ ಬಂದಿಲ್ಲ. ಅಂದ್ರೆ ನಾಗಮಾತಾಗ ಏನಾದ್ರೂ ತೊಂದರೆ ಆಗಿದ್ಯಾ? ಅದರಿಂದನೇ ಅವ್ರು ಬರೋದು ತಡ ಆಗ್ತಿದ್ಯಾ? ಅಯ್ಯೋ ಪರಮೇಶ್ವರ, ಇಲ್ಲ, ನಾನಿಲ್ಲಿ ಕಾಯ್ತಾ ನಿಲ್ಲೋದ್ರಲ್ಲಿ ಅರ್ಥನೇ ಇಲ್ಲ. ನಾನೇ ಹೋಗ್ಬೇಕು. ನಾನೇ ಹೋಗಿ ನಾಗಮಾತನ ಹುಡುಕ್ಬೇಕು. ಅವ್ರ ಹತ್ರ ನನ್ನ ಆದಿಶೇಷ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಕೇಳಬೇಕು. ನನ್ನ ಆದಿಶೇಷ ಸಿಕ್ಬಿಟ್ರೆ ನನಗೆ ಎಲ್ಲದರಿಂದನೂ ಮುಕ್ತಿ. ಪರಮೇಶ್ವರ, ನನ್ನ ಆದಿಶೇಷನ್ಗೆ ನಾಗಮಾತೆಗೆ ಏನಾದ್ರೂ ತೊಂದರೆ ಆಗಿದ್ರೆ ಅದರಿಂದ ಅವ್ರನ್ನ ಕಾಪಾಡು. ಆದಷ್ಟು ಬೇಗ ಅವ್ರು ನನಗೆ ಸಿಗೋ ಹಾಗೆ ಮಾಡು. ಉತ್ತರ ಕೊಡದೇ ಇರೋಂತ ಸ್ಥಿತಿಯಲ್ಲಿ ಇದ್ದೀರಾ ಅಂದ್ರೆ ನಿಮ್ ಬಗ್ಗೆ ಎಲ್ರು ಕೇಳಿದಾಗ ನಾನ್ ಏನಂತ ಉತ್ತರ ಕೊಡ್ಬೇಕು? ನಾಗಮಾತಾ, ಹೇಳಿ. ಶಿವಾನಿ ಅವರೇ, ನೀವು ಯಾರಿಗ ಉತ್ತರ ಕೊಡ್ಬೇಕು? ಅಲ್ಲ, ನೀವ್ ಯಾಕೆ ಇವ್ರಿಗೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ? ಇವರು ಬೇರೆ ಯಾರು ಅಲ್ಲ, ಇವರು ನಮ್ಮ ಮಾತಾ, ನಾಗಮಾತಾ, ನಾಗಲೋಕಕ್ಕೆ ರಾಜಮಾತಾ. ಮತ್ತೆ ನೀವಿಬ್ರು ಇಷ್ಟು ದಿನ ಪರಿಚಯ ಇಲ್ದಿರೋರ್ ತರ ಇದ್ರಿ. ನಾಗಮಾತಾ, ನೀವ್ ಕೊಡೋ ಉತ್ತರದ ಮೇಲೆ ನನ್ನ ಬದುಕು ನಿಂತಿದೆ. ಮಾತಾಡಿ ನಾಗಮಾತಾ, ಉತ್ತರ ಕೊಡಿ. ಅಬ್ಬಯ್ಯವ್ರೆ, ಏನ್ ಮಾಡೋದೀಗ? ಅಯ್ಯೋ, ಶಿವಾನಿ ಅವರೇ, ಇವ್ರಿಗೆ ಏನಾಗಿದ್ಯೋ ಗೊತ್ತಾಗ್ತಿಲ್ಲ. ಫೋನಲ್ಲಿ ಸಿಗ್ನಲ್ಲೂ ಇಲ್ಲ. ಯಾರಾದ್ರೂ ಸಹಾಯಕ್ಕೆ ಸಿಗ್ತಾರ ನೋಡ್ಕೊಂಡು ಬರ್ತೀನಿ ರೀ. ನಾಗಮಾತಾ, ನಾಗಮಾತಾ, ಎದ್ದೇಳಿ. ಏನಾಯ್ತು ನಾಗಮಾತಾ? ಪರಮೇಶ್ವರ, ನಾಗಮಾತಾ.
ನನಗೆ ಬೇರೆ ದಾರಿ ಇರಲಿಲ್ಲ ನಾಗಮಾತ. ನನ್ನ ಆದಿಶೇಷನಿಗೋಸ್ಕರ ನಾನು ರಕ್ತದ ಕೋಡಿಯನ್ನೇ ಹರಿಸಲು ತಯಾರಿದ್ದೇನೆ. ಒಂದು ಯುದ್ಧ ಮಾಡಲು ತಯಾರಿದ್ದೇನೆ. ಸತ್ಯವನ್ನು ತಿಳಿದುಕೊಂಡು ನಿಮಗೆ ನೀವೇ ಅಪಾಯವನ್ನು ತಂದುಕೊಂಡಿರಿ. ಶಿವಾನಿ ನಾಗಲೋಕಕ್ಕಾಗಿ ಬದುಕ್ತಾ ಇರೋಳು. ಆದರೆ ನಾನು ನನ್ನ ಆದಿಶೇಷನಿಗೋಸ್ಕರ ಮಾತ್ರ ಬದುಕ್ತಾ ಇರೋಳು. ಹಾಗಾಗಿ ನನ್ನ ಆದಿಶೇಷ ಸೇರಬೇಕಾಗಿರೋದು ನನಗೆ ಮಾತ್ರ. ನಾಗಮಣಿಯು ಸಿಕ್ಕಿದರು, ಶಿವನಿಗೆ ಎಲ್ಲ ಸತ್ಯವು ತಿಳಿದರು. ಅವರಿಬ್ಬರನ್ನು ಒಂದಾಗುವುದಕ್ಕೆ ನಾನು ಬಿಡುವುದಿಲ್ಲ. ಅವರಿಬ್ಬರ ಮಧ್ಯೆ ನಾನು ಅಡ್ಡಗೋಡೆಯಾಗಿ ನಿಲ್ಲುತ್ತೇನೆ. ಹೇ ಶಿವಾನಿ, ನೀನು ಊಹಿಸಲಿಕ್ಕೂ ಸಾಧ್ಯವಾಗುವುದಿಲ್ಲ. ಅಂಥ ಕ್ರೂರವಾದ ರೀತಿಯಲ್ಲಿ ನಿನ್ನ ಕಥೆಯನ್ನು ಮುಗಿಸುತ್ತೇನೆ. ನಿನ್ನ ಶತ್ರುವಿನ ಸಹಾಯ ಪಡೆದುಕೊಂಡು ನಿನ್ನನ್ನು ಸಂಹಾರ ಮಾಡಿ ನನ್ನ ಆದಿಶೇಷನನ್ನು ನನ್ನವನಾಗಿ ಮಾಡಿಕೊಳ್ಳುತ್ತೇನೆ. ಅಯ್ಯೋ, ಏನ್ ಮಾಡ್ಲಿ ಈಗ? ಏನ್ ನಾಗಿಣಿ ಜೋರಾಗಿ ಬುಸ್ಗುಡ್ತಾ ಇದೆಯಾ? ನೀನ್ ನಾಗಿಣಿ ಅನ್ನೋದು ಮನೆಯವ್ರು ಎಲ್ರಿಗೂ ಗೊತ್ತಾಗ್ಲಿ ಅಂತನಾ, ಅಥವಾ ಮನೆಯಲ್ಲಿ ಯಾರು ಇಲ್ಲ ಅಂತ ಜೋರಾಗಿ ಬುಸ್ಗುಡ್ತಾ ಇದೆಯಾ? ಏನ್ ನಿನ್ನ ಉದ್ದೇಶ? ಸಾವು, ನಿನ್ನ ಸಾವು. ಸಾವ? ನನ್ನ ಸಾವ? ಬಾ ಕಚ್ಚು. ಸ್ವಾಮಿಗಳೇ, ಸಮಸ್ಯೆ ಆಗಿದೆ. ನಾನು ಅಸಲಿ ರೂಪದಲ್ಲಿರ್ಬೇಕಾದ್ರೆ, ಅಂದ್ರೆ ತ್ರಿಶೂಲ್ ರೂಪದಲ್ಲಿರ್ಬೇಕಾದ್ರೆ, ನೀವು ನನಗೆ ನನ್ನ ಜನ್ಮ ರಹಸ್ಯದ ಗುಟ್ಟನ್ನ ಹೇಳ್ತೀನಿ ಅಂತ ಹೇಳಿದ್ರಿ. ನನ್ನ ಮಾನವ ರೂಪ ಒಂದು ಮುಖವಾಡ, ನನ್ನ ಅಸಲಿ ಮುಖ ಬೇರೆನೇ ಇದೆ ಅಂತ ಹೇಳಿದ್ರಿ. ಅದೆಷ್ಟೋ ಸತ್ಯಗಳನ್ನ ನಾನು ತಿಳ್ಕೋಬೇಕು ಅಂತ ಹೇಳಿದ್ರಿ. ಅದನ್ನೆಲ್ಲ ತಿಳ್ಕೊಂಡ್ರೆ ನನ್ನ ಗೊಂದಲಗಳು ದೂರ ಆಗುತ್ತೆ ಅಂತ ಹೇಳಿದ್ರಿ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಈಗಲೂ ಕಾಯ್ತಿದ್ದೀನಿ. ಬರೀ ಕಾಯೋದೇ ಆಯ್ತು. ನನ್ನ ಗೊಂದಲಗಳಿಗೆ ಉತ್ತರ ಸಿಗಲಿಲ್ಲ. ಇನ್ನು ಗೊಂದಲಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ನನ್ನ ಅಸಲಿ ರೂಪ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಆಗ ನನ್ನ ರೂಪದಲ್ಲಿ ನಾನು ಇನ್ನೊಬ್ಬನ್ನ ನೋಡಿದೆ. ನೂರಕ್ಕೆ ನೂರು ನನ್ನ ಹಾಗೆ ನನ್ನನ್ನು ನೋಡಿ ಓಡ್ ಹೋದ. ಯಾರು ನೀನು? ನೀನು ನಾಗಿಣಿ ಅಲ್ವಾ? ನೀನೇ ಗೆಸ್ ಮಾಡು. ನೀನು ಹೇಳಲಿಲ್ಲ ಅಂದ್ರೆ ಇಲ್ಲೇ ನಿನ್ನ ಸಾವಾಗುತ್ತೆ. ಏಯ್, ನೀನು ನನ್ನನ್ನು ಟಚ್ ಮಾಡೋಕ್ಕೂ ಆಗಲ್ಲ, ಇನ್ನು ಸಾಯಿಸೋದೆಲ್ಲಿಂದ? ಇಷ್ಟಕ್ಕೆ ಮೇಲೂ ಹೇಳಬೇಕು ಅಂದರೆ ನಾನು ದಿಗ್ವಿಜಯ, ನಿಮ್ಮ ಮಾವ, ತ್ರಿಶೂಲ್ ಅಪ್ಪ. ನೀನು ಸಾಧಾರಣ ಮನುಷ್ಯ ಅಲ್ಲ. ನೀನು ಮನುಷ್ಯ ಆಗಿದ್ರೆ ನಾಗಮಾತಾಗೆ ಹೀಗೆ ತೊಂದರೆ ಕೊಡಕ್ ಆಗ್ತಾ ಇರ್ಲಿಲ್ಲ. ಏನು ಹೇಳ್ತಾ ಇದೀಯಾ? ನೀನೆಂತ ದ್ರೋಹಿ, ಎಂತ ದುಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನನ್ನ ಮುಂದೆ ನಾಟಕ ಮಾಡಬೇಡ.